ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ರಾಜ್ಯದ ಹೃದಯ ಸಾಮ್ರಾಟ್ ಅನ್ನುವ ನಮ್ಮ ಹೆಮ್ಮೆಯ ರಾಜ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸ ಮಹಾನಗರ ಪಾಲಿಕೆ ಆಯುಕ್ತರೇ ಮತ್ತು ಅಧಿಕಾರಿಗಳು ಮಾಡ್ಲಿಕ್ಕತ್ತಾರೆ. ಮುಂಬರುವ ದಿವಸದಲ್ಲಿ ಅಕಸ್ಮಾತ್ ಇದೇನಾರು ಮೂರ್ತಿ ಒಂದು 4 ರಿಂದ 6 ತಿಂಗಳ ಒಳಗೆ ಆಗಲಿಲ್ಲ ಅಂದರೆ ಎಲ್ಲ ಹಿಂದೂ ಸಮಾಜ ಒಗ್ಗಟ್ಟು ಕೂಡಿ ಮುದ್ಗೆ ಹಾಕುವಂಥ ಕಾರ್ಯಕ್ರಮ ನಾವು ಇಲ್ಲೇ ಮಾಡ್ತೀವಿ. ಮತ್ತು ಮಹಾರಾಜರ ಒಂದು ಭವ್ಯ ಒಂದು ಮೂರ್ತಿಯನ್ನು ಸ್ಥಾಪಿಸಿ ಅಲ್ಲಿ ಆಜುಬಾಜು ಫೆನ್ಸಿಂಗನ್ನು ಹಾಕಿ ಅದಕ್ಕೆ ಗ್ರೀನ್ರಿಯನ್ನು ಕೊಟ್ಟು ಕ್ಲೀನ್ ಮೇಂಟೈನ್ ಮಾಡಬೇಕಂತೇಳಿ ನಾನು ಆಯುಕ್ತರಿಗೆ ಮನವಿ ಮಾಡ್ತೀನಿ. ಯಾಕಂದರೆ ಅಲ್ಲಿ ಅವೇಧ ಚಟುವಟಿಕೆಗಳೇ ನಡಾಕತ್ತಾವ ಅಂಥೇಳಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು. ಸೊ ಎಲ್ಲಕ್ಕೂ ಗಮನವನ್ನು ಕೊಟ್ಟು ಅವ್ರ ಕೈಯಾಗ ಮಾಡಕ್ಕೆ ಬರ್ತಿತ್ತಂದ್ರೆ ಮಾಡಲಿ, ಇಮಿಡಿಯೇಟ್ಲಿ ಎಸ್ ಅವ್ರ ನೋ ಇದು ಯಾರು ಹೇಳಿ, ಆಗಿಲ್ಲ ಅಂದ್ರೆ ಹೇಳಿ, ನಾವು ಏನು ಎಲ್ಲರೂ ಕೂಡಿ ಮುಂದೆ ಏನು ಮಾಡ್ಬೇಕಂತೇಳಿ ಮಾಡ್ತೀವಿ. ಸೊ ನಾವು ಇನ್ನೊಂದು ಆಗ್ರಹವನ್ನು ಮಾಡ್ತೀವಿ ಆಯುಕ್ತರಿಗೆ, ತಾವು ಕೂಡಲೇ ಗಮನ ಕೊಟ್ಟು ಈ ಮನವಿಯನ್ನು ಸ್ವೀಕಾರ ಮಾಡಿ 4 ರಿಂದ 6 ತಿಂಗಳಲ್ಲಿ ಈ ಮೂರ್ತಿ ಸ್ಥಾಪನೆ ಮಾಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊತೀವಿ. ಒಂದು ವೇಳೆ ಅವ್ರು ಕುಂದಿರಿಸಲಿಲ್ಲ ಅಂದ್ರೆ ಮುಂದೆ ಅದು ನಾವು ಏನು ಮಾಡೋದು ನಾವು ಮಾಡ್ತೀವಿ. ಮತ್ತು ಅದು ಒಂದು ಆಗ್ರಹ ನಾವು ಮಾಡ್ತೀವಿ, ಅವ್ರಿಗೆ ಕುಂದಿರಿಸಲೇಬೇಕು ಅವರು, ಇಲ್ಲಾಂದ್ರೆ ನಾವು ಎಲ್ಲ ಸಮಸ್ತ ಹಿಂದೂ ಬಾಂಧವರು ಕೂಡಿ ಅದು ಮೂರ್ತಿ ನಾವೇ ಆಗಿ ಸ್ಥಾಪನೆ ಮಾಡಿ ಅದಕ್ಕೆ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡ್ತೀವಿ. ಚೌಡೇಶ್ವರಿ ಅಂತ ತಿಳ್ಕೊಂಡು ಪೂಜೆ ಮಾಡುವಂತ ಪದ್ಧತಿ ಶುರುವಾಯಿತು. ಅಲ್ಲಿಂದ ಈಗ 50 ವರ್ಷಗಳ ನಂತರ ದೇವಸ್ಥಾನ ಧರ್ಮದ ಸೇವಳಿ ಇರ್ತಕ್ಕಂಥ ಸೇವಾ ಸಮಿತಿಯವರು ನೀತಿ ಅಂತ ಮಾಡಿಕೊಂಡು ಅದಕ್ಕೆ ಒಂದು ಒಳ್ಳೆ ಕಾಯಕಲ್ಪ ಅಭಿವೃದ್ಧಿ ಜೊತೆ ಭಕ್ತರ ಭಕ್ತಿ ಬಹಳಷ್ಟು ಸೂರ್ಯಗೊಳ್ತಾ ಹೊತ್ತು ಭಕ್ತಿಯ ನಿಜವಾಗಿರ್ತಕ್ಕಂಥ ಪರಾಕಾಷ್ಠೆಗೆ ಮೀರಿ ಚೌಡೇಶ್ವರಿ ದೇವಸ್ಥಾನ ಇವತ್ತು ಸುಂದರವಾಗಿ ಬೆಳೆಯೋದ್ರ ಮುಖಾಂತರ ITI ಗೇಟ್ ಸಾಕಷ್ಟು ಅವರೆಲ್ಲ ಬ್ಯಾಡ್ಜ್ಗಳು ಆದ್ರೂ ಕೂಡ ಜಾಗವನ್ನು ಮೂಲ ಸ್ಥಿರೀಕರಣ ಮಾಡಿಕೊಂಡು ನಿಂತಿದ್ದ ಜಾಗ ಅಂತ ಸ್ಥಳವನ್ನು ನಿಗದಿಪಡಿಸಿಕೊಂಡು ಆ ಜಾಗದಲ್ಲಿ ಚೌಡೇಶ್ವರಿ ದೇವಸ್ಥಾನವನ್ನಾಗಲಿ, ಕಲ್ಯಾಣ ಮಂಟಪವನ್ನಾಗಲಿ, ಮತ್ತು ಜೊತೆಗೆ ವಸತಿ ಗೃಹಗಳನ್ನಾಗಲಿ ಮಾಡೋದ್ರ ಮುಖಾಂತರ ಅಭಿವೃದ್ಧಿಯನ್ನು ಮಾಡಿ ಪ್ರತಿ ವರ್ಷವೂ ಕೂಡ ಈ ಕಾರ್ತಿಕ ಮಾಸದಲ್ಲಿ ಚೌಡೇಶ್ವರಿ ಕಾರ್ತಿಕ ದೀಪೋತ್ಸವ ಬಹಳಷ್ಟು ದೊಡ್ಡದಾಗಿ ಜಾತ್ರೆಯ ಉಪಾಧಿಯಲ್ಲಿ ಸಂಭ್ರಮಿಸ್ತಕ್ಕಂಥದ್ದಾಗಿದೆ. ಬಹಳಷ್ಟು ಅವತ್ತಿನ ದಿವಸ ಸಾವಿರಾರು ಜನರು ಕೂಡ ಕೂಡ್ತಕ್ಕಂಥದ್ದಾಗಿದೆ. ನೀವೆಲ್ಲ ಗೊತ್ತಿದೆ, ಅವತ್ತಿನ ದಿವಸ ಮಹಾಪ್ರಸಾದ ವ್ಯವಸ್ಥೆ ಕೂಡ ಮಾಡಿರ್ತಾರೆ, ಅನ್ನದಾಸೋಹ ಮಹಾಪ್ರಸಾದವನ್ನ. ಈ ಕಾರ್ಯಕ್ರಮಕ್ಕೆ ಆ ಭಾಗದ ಎಲ್ಲ ಭಕ್ತರು ಕೂಡ ತನ್ನ ಮನದ ಶುದ್ಧ ಭಕ್ತಿಯಿಂದ ಸೇವೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡಲಿಕ್ಕೆ ದೇವಸ್ಥಾನ ವ್ಯಂಗ್ಯ ಫಿಲಮ್ ಇನ್ನು ಮುಂದೆ ಕೇಳ್ಕಂತ ನಾಟಕ ಬಂದ್ ಜೋರ ಕೂಗ್ರಿ ಬೇಕು ಅಭಿವೃದ್ಧಿ ಅಧಿಕಾರಿ ದಾಸರ ರೇವ ಅವರಿಗೆ, ಅಭಿವೃದ್ಧಿ ಅಧಿಕಾರಿ ದಾಸರ ರೇವ ಅವರಿಗೆ, ಅಭಿವೃದ್ಧಿ ಅಧಿಕಾರಿ ದಾಸರ ರೇವ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಆಲಕಟ್ಟಿ ಗ್ರಾಮ ಪಂಚಾಯತಿಯಲ್ಲಿ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥ BDO ಅವರಿಗೆ, ಆಲಕಟ್ಟಿ ಗ್ರಾಮ ಪಂಚಾಯತಿಯಲ್ಲಿ ಜನರಿಗೆ ಸ್ಪಂದನೆ ಮಾಡದೇ ಇರ್ತಕ್ಕಂಥ
ಕಿತ್ತಾಕಿ ವಿಡಿಯೋಗೆ ಬೇಕು ಎಲ್ಲೂವರೆಗೆ ಹೋರಾಟ ಎಲ್ಲೂವರೆಗೆ ಹೋರಾಟ ಬೇಕೇ ಬೇಕು ಗ್ರಾಮ ಪಂಚಾಯತಿಯಲ್ಲಿ ಸರಿಯಾಗಿ ಕೆಲಸ ನಿರ್ವಹಿಸತಕ್ಕಂಥ ವಿಡಿಯೋಗೆ ವಿಡಿಯೋವನ್ನು ಕಿತ್ತಾಕಿ ವಿಡಿಯೋವನ್ನು ಕಿತ್ತಾಕಿ ವಿಡಿಯೋವನ್ನು ಕಿತ್ತಾಕಿ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.